ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಉಸ್ಕೂರು ಜಾತ್ರೆ ಶುರುವಾಗ್ಬಿಟ್ಟಿದೆ. 22ರಿಂದ 25ವರೆಗೂ ಇರುತ್ತೆ. ಬನ್ನಿ, ಮತ್ತೆ ತಡ ಮಾಡಬೇಡಿ. ನಾಳಿದ್ದು ಫುಲ್ಲು ಜನ 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 ಜನ. ಉಸ್ಕೂರು ತುಂಬ ಜನ, ಸುತ್ತಮುತ್ತಲು ಊರುಗಳೆಲ್ಲ ಜನ. ನೆಂಟರುಗಳಿರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಎಲ್ಲ ಜನ, ಎಲ್ಲ ಸ್ಟೇಟಿಂದ, ಎಲ್ಲ ರಾಷ್ಟ್ರಗಳಿಂದನೂ ಜನ ಬಂದಿರ್ತಾರೆ. ತಮಿಳುನಾಡು, ಆಂಧ್ರ, ಕರ್ನಾಟಕ ಎಲ್ಲ ಸ್ಟೇಟ್ಗಳೂ ಉಸ್ಕೂರು ಜಾತ್ರೆ. ಭಾನುವಾರ ಅಂತೂ ಸಿಕ್ಕಾಪಟ್ಟ ಮಟನ್ ಊಟಗಳು ನಡೀತಾ ಇರುತ್ತೆ. ಉಸ್ಕೂರು ಸುತ್ತಮುತ್ತಲ ಎಲ್ಲಾನು ಶನಿವಾರ ವೆಜ್ ಊಟ ಇರುತ್ತೆ, ಭಾನುವಾರ ಮಟನ್ ಊಟಗಳು ಇರುತ್ತೆ, ಜನಗಳಿಗೂ ಇರುತ್ತೆ. ಆ ಥರ ಎಲ್ಲ ಟೆಂಟ್ಗಳು ಹಾಕಿ ಮಾಡ್ತಾ ಇರ್ತಾರೆ. ಅನ್ನ ಪ್ರಸಾದವನ್ನು ಸ್ವೀಕರಿಸೋದು ಮಿಸ್ ಮಾಡಬೇಡಿ. ಹೊಸದಾಗಿರಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ತುಂಬ ಜನಕ್ಕೆ, ನಿಮ್ಮ ನೆಂಟರಿಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ, ಮತ್ತೆ ಜಾತ್ರೆ ಎಲ್ಲ ನೋಡೋಣಂತೆ. ಇದು ಕನ್ನಡ ಚಾನೆಲ್ ಬ್ರೋ. ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಉಸ್ಕೂರು ಶ್ರೀ ಮಧುರಮ್ಮ ಜಾತ್ರೆ ಅನಾದಿ ಕಾಲದಲ್ಲೂ ಸಹ ನಡ್ಕೊಂಡಿರ್ತಕ್ಕಂಥ ಬಹಳ ವಿಜೃಂಭಣೆತಕ್ಕಂಥ ಜಾತ್ರೆ. ಈ ಜಾತ್ರೆಗೆ ಸುತ್ತಮುತ್ತ ಹಳ್ಳಿಗಳಿಂದ ದೀಪಗಳನ್ನ ಹಾಗೂ ಕುರ್ಜುಗಳನ್ನ ಸಹ ಕಟ್ಕೊಂಡು ಬಹಳ ವಿಜೃಂಭಣೆಯಿಂದ ಆ ಎಮ್ಮನ ಒಂದು ಜಾತ್ರೆ ನಡೆಸ್ತಕ್ಕಂಥದ್ದು. ಅದರ ವಿಶೇಷವಾಗಿ ಗಟ್ಟಳ್ಳಿ ಗ್ರಾಮದಲ್ಲಿ ಈ ವರ್ಷ ಸುಮಾರು 200 ಅಡಿಗಳಷ್ಟು ಎತ್ತರವಾಗಿರ್ತಕ್ಕಂಥ ಈ ತೇರನ್ನ ಕಟ್ಟಿರ್ತಕ್ಕಂಥದ್ದು ಈ ವರ್ಷದ ಮಧುರಮ್ಮ ಜಾತ್ರೆ ವಿಶೇಷ ಅಂತ ಹೇಳಿ ಸಂದರ್ಭ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಗಟ್ಟಳ್ಳಿ ಗ್ರಾಮದ ಎಲ್ಲಾ ಯುವಕ ಮಿತ್ರರು ಬಹಳ 6 ತಿಂಗಳಿಂದ ಕಷ್ಟಪಟ್ಟು ಎಲ್ಲಾ ಕಡೆ ಓಡಾಡಿ ಈ ಒಂದು ತೇರನ್ನ ಬಹಳ ವಿಜೃಂಭಣೆಯಿಂದ ಕಟ್ಟಿರ್ತಕ್ಕಂಥದ್ದು. ಈ ಒಂದು ಮಧುರಮ್ಮ ಜೊತೆಗೆ ಮೆರಗನ್ನ ತಂದುಕೊಟ್ಟಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆದ್ದರಿಂದ ಈ ಒಂದು ಏನು ನಮ್ಮ ಗಟ್ಟಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ತೇರು ಏನಿದೆಯೋ, ಇಡೀ ಕರ್ನಾಟಕದ ಇತಿಹಾಸದಲ್ಲೇ ಇಷ್ಟು ಎತ್ತರವಾಗಿರ್ತಕ್ಕಂಥ ಒಂದು ತೇರು ಎಲ್ಲೂ ಇಲ್ಲ ಅಂತ ಹೇಳಿ ನಮ್ಮ ಭಾವನೆ. ಆ ತರ ಒಂದು ತೇರನ್ನ ಕಟ್ಟಿರ್ತಕ್ಕಂಥದ್ದು, ಅಂತ ಒಂದು ವಿಜೃಂಭಣೆಯಿಂದ ಕೂಡಿರ್ತಕ್ಕಂಥ ಈ ಒಂದು ತೇರು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ಯಾಕಂದ್ರೆ ಮಧುರಮ್ಮ ಹುಟ್ಟಿ ಬೆಳೆದಿರ್ತಕ್ಕಂಥದ್ದು ಗಟ್ಟಳ್ಳಿ ಗ್ರಾಮ ಅಂತ ಹೇಳಿ ಅನಾದಿ ಕಾಲದಿಂದ ಬಂದಿರ್ತಕ್ಕಂಥದ್ದು. ಆದ್ದರಿಂದ ಅನಾದಿ ಕಾಲದಲ್ಲೂ ಸಹ ಬಹಳ ಭಕ್ತಿಪೂರ್ವಕವಾಗಿ ಈ ಮಧುರಮ್ಮನ ಜಾತ್ರೆಯನ್ನು ನಮ್ಮ ಗಟ್ಟಳ್ಳಿ ಗ್ರಾಮದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು, ಸಂಪ್ರದಾಯವಾಗಿ ಬದ್ಧವಾಗಿ ಮಾಡ್ತಕ್ಕಂಥದ್ದು. ಆ ತಾಯಿ ಅಷ್ಟೇ ಎಲ್ರಿಗೂ ಸಹ ಒಳ್ಳೇದನ್ನು ಮಾಡಿದ್ದಾರೆ, ಯಾವುದೂ ಸಹ ಒಂದು ಕೆಟ್ಟದನ್ನು ಮಾಡಲಿಲ್ಲ.
ಆ ಒಂದು ತಾಯಿಯ ಆಶೀರ್ವಾದ ಈ ಗಟ್ಟಳ್ಳಿ ಯುವಕರ ಮೇಲೆ ಇರಲಿ. ಇನ್ನು ಹೆಚ್ಚಿನ ಒಂದು ಉತ್ಸಾಹಭರಿತವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಮೂಲಕವಾಗಿ ಈ ಜಾತ್ರೆಯನ್ನು ಆಚರಣೆ ಮಾಡಲಿ ಅಂತ ಸಂದರ್ಭದಲ್ಲಿ ಈ ಗ್ರಾಮದ ಮತ್ತು ಈ ಚಂದಾಪುರ ಗ್ರಾಮ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ರಾಮಕೃಷ್ಣಪ್ಪ ಅವರ ಮೂಲಕ ಶುಭವನ್ನ ಹಾರೈಸಿದ್ದೇನೆ. ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಗಟ್ಟಳ್ಳಿ ಗ್ರಾಮದಲ್ಲಿ ಆದಿ ಕಾಲದಿಂದನೂ ಮೊದಲ ಜಾತ್ರೆಯ ಸಮಾರಂಭ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಸಾರಿ ವಿಶೇಷವಾಗಿ ನಮ್ಮೂರಿನಿಂದ ಕುರ್ಜು ಅಂತ ಅಂದ್ಬಿಟ್ಟು ಮಾಡಿದ್ದೀರಿ. 16 ಊರುಗಳಲ್ಲಿ ಬಂದಿದೆ. ಅದಕ್ಕಿಂತ ನಮ್ದು ವಿಜೃಂಭಣೆ ಎತ್ತರದಲ್ಲಿ ತುಂಬಾ ಚೆನ್ನಾಗಿದೆ. ಎಲ್ಲಾ ಜನಗಳು ಬಂದು ನೋಡಬಹುದು. ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಇವರಿಗೆ ನಾನು ಕೇಳ್ಕೊಳ್ತೇನೆ. ಹೌದು, ಎಲ್ಲ ಊರಿಂದ ಯುವಕರ ಹುಮ್ಮಸ್ಸು ಅವ್ರ ಚೈತನ್ಯದಿಂದ ಈ ಕೆಲಸ ಆಗಿದೆ. ಅವ್ರಿಗೂ ಧನ್ಯವಾದಗಳು, ಊರಿನ ಜನಗಳಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈಗ ಅವರೆಲ್ಲ ಹೋಗ್ತಾ ಇದ್ದಾರೆ.
ಈ ಜಾತ್ರೆ ನಿಮಗೆ ಇಷ್ಟವಾಯ್ತಾ? ಇನ್ನು ನಾಳೆ ನಾಳಿದ್ದು ಇದೆ 22ನೇ ತಾರೀಕು 23ನೇ ತಾರೀಕು ತುಂಬ ಜನ ಇರ್ತಾರೆ. ಜನ ಸಾಗರ, ನೀವು ಎಲ್ಲೋದ್ರೂ ಜನ ಕಾಣಿಸ್ತಾರೆ. ನೀವು ಬನ್ನಿ, ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನನ್ನ ಹೆಸರು ಶಿವಕುಮಾರ್, ನಮಸ್ಕಾರ.